ನಾವೆಲ್ಲ ಚಿಕ್ಕವರಿದ್ದಾಗ ಮನೆ ಮೇಲೆ ವಿಮಾನ ಹಾರಾಟದ ಸದ್ದು ಕೇಳಿದೊಡನೆಯೇ ಮನೆಯಿಂದ ಹೊರಗೆ ಓಡಿ ಬಂದು ಆಗಸದಲ್ಲಿ ವಿಮಾನವನ್ನ ಕೌತುಕದಿಂದ ನೋಡುತ್ತಾ ಅದು ಹೋಗುವಷ್ಟು ದೂರ ಕಂಡಷ್ಟು ದೂರ ಕಣ್ಣು ಮಿಟುಕಿಸದೆ ನೋಡೋದು ಈಗಲೂ ಕೂಡ ಒಂಥರ ಸೋಜಿಗವೆ. ಆದರೆ ವಿಮಾನ ನೋಡೋದ್ರ ಬದಲಾಗಿ ಅದರಲ್ಲೇ ಓಡಾಡಿದ್ರೆ ಹೇಗೆ? ಇಂಥದ್ದೊಂದು ಅವಕಾಶವನ್ನ ಈ ಶಾಲೆ ಮಕ್ಕಳು ಪಡೆದುಕೊಂಡಿದ್ದಾರೆ. ಆದರೆ ಹೇಗೆ, ಏನಿದು ಸ್ಟೋರಿ? ನೋಡ್ಕೊಂಡು ಬನ್ನಿ. ಮೋಡಗಳ ಮಧ್ಯೆ ಪ್ರಯಾಣ ಮಾಡಿದ್ವಿ, ಪಕ್ಷಿಗಳ ಜೊತೆ ನಾವು ಹಾರಾಡಿದ್ವಿ. ಮರ ಗಿಡ ವಾಹನ ಪುಟಾಣಿಯಾಗಿ ಕಾಣ್ತು. ನಾನು ಮನಸ್ನಲ್ಲೂ ಅನ್ಕೊಂಡಿರ್ಲಿಲ್ಲ ವಿಮಾನದಲ್ಲಿ ಹಾರಾಡೋಕೆ ಅವಕಾಶ ಸಿಗತ್ತೆ ಅಂತ. ಹೇಗಂತ ಮಾತನಾಡಿದ್ದು ಚಿತ್ರದುರ್ಗದ ಮಾರಬಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ. ಸ್ವಿಮ್ ಎಂಬ ಸದ್ದು ಕೇಳಿದೊಡನೆಯೇ ಮನೆಯಿಂದ ಹೊರಗೆ ಓಡಿ ಬಂದು ಆಗಸದಲ್ಲಿ ವಿಮಾನವನ್ನ ಕೌತುಕದಿಂದ ಅದು ಹೋಗುವಷ್ಟು ದೂರ ಕಾಣದಷ್ಟು ದೂರ ಕಣ್ಣು ಮಿಟಿಕಿಸದೆ ನೋಡೋದು ಈಗಲೂ ಒಂಥರ ಸೋಜಿಗ. ವಿಮಾನ ನೋಡೋದ್ರ ಬದಲಾಗಿ ಅದರಲ್ಲೇ ಹಾರಾಡಿ ಫುಲ್ ಖುಷಿಯಲ್ಲಿದ್ದಾರೆ ಚಿತ್ರದುರ್ಗದ ಹೊಸದುರ್ಗ ತಾಲೂಕಿನ ಶಾಲೆಯ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಗಳಂದ್ರೆ ಎಲ್ಲರೂ ಕೂಡ ಮೂಗು ಮುರಿಯೋದೇ ಹೆಚ್ಚು. ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನು ಆಗುದಿಲ್ಲ ಅನ್ನೋ ತೀರ್ಮಾನಕ್ಕೆ ಪೋಷಕರು ಬಂದಿದ್ದಾರೆ. ಆದರೆ ಕೋಟೆಗಳನಾಡು ಚಿತ್ರದುರ್ಗ ಜಿಲ್ಲೆಯ ವಸ್ತು ತಾಲೂಕಿನ ಮಾರಬಘಟ್ಟ ಶಾಲೆಯ ಶಿಕ್ಷಕರು ಮತ್ತು ದಾನಿಗಳು ಸೇರಿದಂತೆ ಸಮೀಪದ ಎಲ್ಲ ಸಹವರ್ತಿಗಳು ವಿಶೇಷವಾಗಿ ಮಕ್ಕಳಿಗೆ ವಿಮಾನಯಾನ ಮಾಡಿಸುವ ಮೂಲಕ ಸಾರ್ಥಕವಾದ ಕೆಲಸವನ್ನು ಮಾಡಲಾಗಿದೆ. ಅಷ್ಟೆಲ್ಲ ಈ ಮೂಲಕ ವಿದ್ಯಾರ್ಥಿಗಳಿಗೆ ಅವರ ಕನಸು ನನಸಾಗಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಇದೀಗ ಸರ್ಕಾರಿ ಶಾಲೆತ್ತ ವಿಶೇಷವಂತ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಹೌದು, ಸರ್ಕಾರಿ ಶಾಲೆಗಳ ಶಿಕ್ಷಕರು ಕರ್ತವ್ಯಕ್ಕೆ ಸರಿಯಾಗಿ ಬರೋದಿಲ್ಲ. ಶಾಲೆಗೆ ಬಂದ್ರು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಮಾಡುವುದಿಲ್ಲ. ಸರ್ಕಾರಿ ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ವಹಿಸೋದಿಲ್ಲ ಎಂಬ ಮಾತುಗಳು ಆಗಾಗ ಕೇಳಿಬರುತ್ತೆ. ಆದರೆ ಕೆಲವು ಸರ್ಕಾರಿ ಶಾಲಾ ಶಿಕ್ಷಕರು ಮಾಡುವ ತಪ್ಪುಗಳಿಂದ ಎಲ್ಲರಿಗೂ ಒಟ್ಟಾಗಿ ನಿಂದನೆ ಮಾಡುವ ಮಾತುಗಳು ಕೇಳುತ್ತವೆ. ಆದರೆ ಸರ್ಕಾರಿ ಶಾಲಾ ಶಿಕ್ಷಕರು ಕೂಡ ವಿದ್ಯಾರ್ಥಿಗಳನ್ನ ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುವವರು ಇದ್ದಾರೆ. ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಹೇಗಿರಬೇಕೆಂದು ಅಂತಲೂ ಜೀವನ ಪಾಠ ಮಾಡ್ತಾರೆ. ಜೀವನದ ಅನುಭವವನ್ನ ನೀಡುವ ಕಾರ್ಯವನ್ನು ಮಾಡ್ತಾರೆ. ಇಂತಹ ಸಾಲಿನಲ್ಲಿಯೇ ಚಿತ್ರದುರ್ಗದ ಈ ಶಾಲೆಯ ಶಿಕ್ಷಕರು ಇದ್ದಾರೆ. ಹೊಸದುರ್ಗ ಮಾರಬಘಟ್ಟ ಸರ್ಕಾರಿ ಶಾಲೆ ಮಕ್ಕಳನ್ನ ನಾವು ಉಚಿತವಾಗಿ ಶಿಕ್ಷಕರು ಹಾಗೂ ದಾನಿಗಳ ಸಹಾಯದಿಂದ ವಿಮಾನದ ಮೂಲಕ ಪ್ರಯಾಣವನ್ನು ನಡೆಸಿದ್ದು ಮಕ್ಕಳು ಇಂದಿನ ದಿನದಲ್ಲಿ ಆಧುನಿಕವಾಗಿ ವಿಜ್ಞಾನ ಮುಂದುವರೆದ ಮಕ್ಕಳ ಜ್ಞಾನ ಮುಂದುವರಿಯಬೇಕಂತ ಒಂದು ಅಭಿಲಾಷೆಯಿಂದ ಊರಿನ ಗ್ರಾಮಸ್ಥರ ಸಹಾಯದಿಂದ ಮತ್ತು ಎಲ್ಲ ಹಿರಿಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಹೆಚ್ಚಿನ ಕ್ಷೇತ್ರ ಪ್ರತಿನಿಧಿಗಳ ಸಹಕಾರದಿಂದ ಈ ಮಕ್ಕಳನ್ನ ಉಚಿತವಾಗಿ ಕರ್ನಾಟಕದಲ್ಲಿ ಉಚಿತವಾಗಿ ದಾನಿಗಳಿಂದ ಒಂದು ಸಂಗ್ರಹಿಸಿ ಈ ಒಂದು ಪ್ರವಾಸವನ್ನು ಕೈಗೊಂಡಿದ್ದು ಶಿವಮೊಗ್ಗದಿಂದ ಬೆಂಗಳೂರಿಗೆ ಆಗಮಿಸಿ ಬೆಂಗಳೂರಲ್ಲಿ ಆಧುನಿಕವಾಗಿ ವಿಶ್ವೇಶ್ವರಯ್ಯನವರ ಸಮಾಧಿ ಹಾಗೂ ಈಶಾ ಫೌಂಡೇಶನ್ನ ಆದಿಯೋಗಿ ಬೆಳಿಗ್ಗೆ ಮೆಟ್ರೋ ರೈಲನ್ನು ಪರಿಚಯ ಮಾಡಬೇಕು. ಹಳ್ಳಿ ಗಾಡಿನ ಮಕ್ಕಳು ನಮ್ಮಲ್ಲಿ ಬಸ್ ಹತ್ತಿರ್ತಕ್ಕಂಥ ಮಕ್ಕಳು ಎಷ್ಟೋ ಇರೋದಿಲ್ಲ, ಅಂಥವರಿಗೆ ಒಂದು ಮೆಟ್ರೋವನ್ನು ಪರಿಚಯ ಮಾಡಿ ಅದಾದ ನಂತರ ಲಾಲ್ಬಾಗನ್ನು ನೋಡಿ ಈ ಬನ್ನೇರುಘಟ್ಟದಲ್ಲಿ ಜಲಸಾರಿಗೆ ಒಂದು ಬೋಟಿಂಗ್ ಅನ್ನು ತೋರಿಸ್ಬಿಟ್ಟು ಪ್ರಾಣಿ ಸಂಗ್ರಹಾಲಯ ತೋರಿಸಿ ಈಗ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅನ್ನ ವೀಕ್ಷಣೆ ಮಾಡಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ದಾನಿಗಳು ಸಹಕಾರ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಸಹಕಾರ ಆಗಲಿ. ಈ ಮಕ್ಕಳ ಶೈಕ್ಷಣಿಕ ಹೆಚ್ಚಿನ ಸರ್ಕಾರಿ ಶಾಲೆಗಳಲ್ಲಿ ಇನ್ನೂ ಹೆಚ್ಚು ದಾಖಲಾತಿ ಹೆಚ್ಚಾಗಿ ಒಳ್ಳೆಯ ವಿದ್ಯಾರ್ಥಿಗಳು ಹೊರಹೊಮ್ಮಿ ಅಂತ ಹೇಳ್ತಾ ನಿಮ್ಮ ಪಬ್ಲಿಕ್ ಟಿವಿಗೆ ಧನ್ಯವಾದ. ಮಾರಬಘಟ್ಟ ಶಾಲೆಯ 19 ವಿದ್ಯಾರ್ಥಿಗಳು ಹಾಗೂ 3 ಶಿಕ್ಷಕರ ತಂಡ ಮಾರಬಘಟ್ಟದಿಂದ ಶಿವಮೊಗ್ಗಕ್ಕೆ ತೆರಳಿತು. ಅಲ್ಲಿನ ವಿಮಾನ ನಿಲ್ದಾಣದಲ್ಲಿನ ವಿಮಾನ ನೋಡುತ್ತಿದ್ದಂತೆಯೇ ಮಕ್ಕಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ವಿಮಾನದಲ್ಲಿ ಮಕ್ಕಳು ಬೆಂಗಳೂರಿಗೆ ಪ್ರಯಾಣಿಸಿದರು. ಮಾರಬಘಟ್ಟ ಎಂಬ ಪುಟ್ಟ ಗ್ರಾಮದ ಮಕ್ಕಳಿಗೆ ವಿಮಾನ ಪ್ರವಾಸ ಬಹುದೊಡ್ಡ ಕನಸಾಗಿರುತ್ತದೆ. ಮಕ್ಕಳಿಗೂ ಇದೊಂದು ಬಹುದೊಡ್ಡ ಅವಕಾಶ.
ದಾನಿಗಳು ಹಾಗೂ ಶಿಕ್ಷಕರ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವಾಸ ಆಯೋಜಿಸಲಾಗಿದೆ. 5ರಿಂದ 7ನೇ ತರಗತಿವರೆಗೆ 19 ವಿದ್ಯಾರ್ಥಿಗಳು ಪ್ರವಾಸ ಕೈಗೊಂಡಿದ್ದಾರೆ ಎಂದು ಆಯೋಜಕರಲ್ಲಿ ಒಬ್ಬರಾದ ಶಿಕ್ಷಕ ಯೋಗರಾಜ್ ತಿಳಿಸಿದರು. ನಾವು ವಿಮಾನದಲ್ಲಿ ಹೋಗ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ. ತುಂಬಾ ಎಕ್ಸೈಟಿಂಗ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಾವು ದಾನಿಗಳ ಸಹಾಯದಿಂದ, ಶಿಕ್ಷಕರ ಸಹಾಯದಿಂದ ಹೋದ್ವಿ. ಮೋಡಗಳ ಮಧ್ಯೆ ಹೋದ್ವಿ. ಹಕ್ಕಿಗಳೆಲ್ಲ ಹಾರ್ತಿದ್ವು. ಕೆಳಗಡೆ ನೋಡಿದ್ರೆ ತುಂಬಾ ಚೆನ್ನಾಗಿತ್ತು. ಚಿಕ್ಕಕ್ಕೆ ಮರ, ಚಿಕ್ಕಕ್ಕೆ ಗಾಡಿಗಳೆಲ್ಲ ತುಂಬಾ ಚಿಕ್ಕ ಕಾಣ್ತಿತ್ತು. ನಾವು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಬೆಂಗಳೂರಿಗೆಲ್ಲ ಬರ್ತೀವಿ, ಇದನ್ನೆಲ್ಲ ನೋಡ್ತೀವಿ, ಏರೋಪ್ಲೇನ್ ಅಲ್ಲೆಲ್ಲ ಹೋಗ್ತೀವಿ ಅಂತ. ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿನೂ ಆಯ್ತು. ಏನೇನ್ ನೋಡಿದ್ರಿ ಬೆಂಗಳೂರಲ್ಲಿ? ಬೆಂಗಳೂರಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ, ಕಬ್ಬನ್ ಪಾರ್ಕು, ಲಾಲ್ ಬಾಗ್, ಮೆಟ್ರೋ ಟ್ರೈನ್ ಅಲ್ಲಿ ಕರ್ಕೊಂಡೋದ್ರು, ವಿಧಾನಸೌಧ, ಬನ್ನೇರುಘಟ್ಟ ನೋಡಿದ್ವಿ. ಬನ್ನೇರುಘಟ್ಟದಲ್ಲೆಲ್ಲ ಚೆನ್ನಾಗಿತ್ತು. ಆನೆ ಇತ್ತು, ಜಿಂಕೆ, ಸಿಂಹ, ಹುಲಿ, ಹಾವುಗಳೆಲ್ಲ ಚೆನ್ನಾಗಿತ್ತು. ಬೋಟಿಂಗ್ ಅಲ್ಲಿ ಹೋದ್ವಿ, ಮೆಟ್ರೋ ಟ್ರೈನ್ ಅಲ್ಲಿ ಹೋದ್ವಿ, ಝೂ ಚೆನ್ನಾಗಿತ್ತು. ಇನ್ನು ಬೆಂಗಳೂರಿನಲ್ಲಿ ಬನ್ನೇರುಘಟ್ಟ, ವಿಧಾನಸೌಧ, ನೆಹರು ತಾರಾಲಯ ಸೇರಿದಂತೆ ಹಲವು ಸ್ಥಳಗಳನ್ನು ವೀಕ್ಷಿಸಲಿದ್ದಾರೆ. ಮಕ್ಕಳಿಗೆ ವಿಮಾನ ಸಂಚಾರದ ಪ್ರತ್ಯಕ್ಷ ಅನುಭವ ನೀಡುವುದು ಪ್ರವಾಸದ ಉದ್ದೇಶವಾಗಿದೆ. ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ವಿಮಾನಯಾನ ಕಲ್ಪಿಸುವ ಗುರಿಯಾಗಿತ್ತು. ಪ್ರವಾಸಕ್ಕೆ 1.09 ಲಕ್ಷ ವೆಚ್ಚವಾಗಲಿದೆ. ಶಿಕ್ಷಕರು ಹಾಗೂ ದಾನಿಗಳು ಧನ ಸಹಾಯ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಮಾರಬಘಟ್ಟದ ಪ್ರಭಾಕರ್ ಎಂಬುವರು ಪ್ರವಾಸದಲ್ಲಿರುವ ವಿದ್ಯಾರ್ಥಿಗಳಿಗೆ ಊಟದ ವೆಚ್ಚ ಭರಿಸಿದ್ದಾರೆ. ಮಕ್ಕಳು ಮೊದಲ ಬಾರಿಗೆ ವಿಮಾನಯಾನಕ್ಕೆ ತಯಾರಾಗಿರುವುದನ್ನ ಕಂಡು ಗ್ರಾಮಸ್ಥರು ಸಂತಸಪಟ್ಟರು. ಮಾಲ್ತೇಶ್ ಅರಸ್, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.